ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೋಜನಾ ಮಿತ್ರ ಚಾನೆಲ್ಗೆ ಸ್ವಾಗತ. ಪ್ರತಿಯೊಬ್ಬ ರೈತರಿಗೂ ಕೂಡ ಸರ್ಕಾರದಿಂದ ಭಾರಿ ಗುಡ್ ನ್ಯೂಸ್. ಸ್ನೇಹಿತರೆ, ಆದಷ್ಟು ದಿನದಿಂದ ಕಾಯ್ತಾ ಇರುವ ಪಿಎಂ ಕಿಸಾನ್ ಯೋಜನೆ ಹಣ ಈಗ ರೈತರ ಖಾತೆಗೆ ತಲುಪುತ್ತಿದೆ. ಯಾವ ಜಿಲ್ಲೆಗೆ ಈ ಒಂದು ಹಣ ಜಮಾವಾಗ್ತಾ ಇದೆ ಅಂತ ನೋಡೋಣ ಸ್ನೇಹಿತರೆ. ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆ 21ನೇ ಕಂತಿನ ಹಣ ಬಿಡುಗಡೆಯಾಗಿರುವ ಕಾರಣ ಸುಮಾರು 18,000 ಕೋಟಿ ಹಣ ಬಿಡುಗಡೆಯಾಗಿದೆ. ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ನಮ್ಮ ಭಾರತ ದೇಶದ ರೈತರ ಖಾತೆಗೆ ಹಣ ಜಮಾವಾಗ್ತಾ ಇದೆ. ಈ ಒಂದು ಹಣವು ನವೆಂಬರ್ 19ರಂದು ಜಮಾವಾಗುವ ಒಂದು ಉಲ್ಲೇಖದಿಂದ ಈ ಒಂದು ಹಣ ಜಮಾವಾಗ್ತಾ ಇದೆ. ಪ್ರತಿ ರೈತರ ಖಾತೆಗೂ 3 ಹಂತವಾಗಿ ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಸಿಗುತ್ತಿದೆ. ವರ್ಷಕ್ಕೆ 6,000 ಸಿಗುತ್ತಿರುವ ಕಾರಣಗಳಿಂದ ಸಿಗುತ್ತದೆ. ಹೌದು ಸ್ನೇಹಿತರೆ, ಆರ್ಥಿಕ ನೆರವು ಸಿಗುತ್ತಿದೆ. ಮತ್ತು ಕೆಲವು ಪ್ರಮುಖ ಜಿಲ್ಲೆಗಳನ್ನು ಕೂಡ ನೋಡೋಣ ಸ್ನೇಹಿತರೆ. ಇಲ್ಲಿ 21ನೇ ಕಂತಿನ ಹಣ ನವೆಂಬರ್ 19, 2025ರಲ್ಲಿ ಬಿಡುಗಡೆಯಾಗಿದ್ದು, ಈ ಒಂದು ಹಣವು ಪ್ರತಿ ರೈತರ ಖಾತೆಗೂ 2,000 ಸಿಗುತ್ತಿದೆ. ಸ್ನೇಹಿತರೆ, ನಿಮಗೆ ಪೆಂಡಿಂಗ್ ಹಣ ಏನಾದರೂ ಇದ್ರೆ, ನಿಮಗೆ 20ನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ 21ನೇ ಕಂತಿನ ಹಣವನ್ನು ಸೇರಿಸಿ 4,000 ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಮತ್ತು KYC ಕಂಪ್ಲೀಟ್ ಆದ ರೈತರಿಗೂ ಮಾತ್ರ ಈ ಒಂದು ಹಣ ಜಮಾವಾಗ್ತಾ ಇದೆ. ನಿಮ್ಮ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿ ಇರಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ. ಪ್ರತಿ ರೈತರಿಗೂ ಈ ಒಂದು ಹಣ ಬರುತ್ತಿದೆ. ಕರ್ನಾಟಕದಲ್ಲಿ ಸುಮಾರು 9 ಕೋಟಿ ರೈತರಿಗೆ ಈ ಒಂದು 21ನೇ ಕಂತಿನ ಹಣ ಲಾಭ ಪಡಿತಾ ಇದ್ದಾರೆ. ರೈತರಿಗೆ ಈ ಒಂದು ಹಣವು ಲಾಭವಾಗಿ ಸಿಗುತ್ತಿದೆ. ಯಾಕಂದರೆ ಕರ್ನಾಟಕದ ಪ್ರತಿ ರೈತರಿಗೂ ಈ ಒಂದು ಹಣ ಜಮಾವಾಗ್ತಾ ಇದೆ. ಹಾಗೆ ದೇಶಾದ್ಯಂತ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ. 18,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮೋದಿಜಿಯವರು. ಮತ್ತು 9 ಕೋಟಿ ರೈತರಿಗೆ ಈ ಒಂದು 21ನೇ ಕಂತಿನ ಹಣ ಸಿಗುತ್ತಿದೆ. ಈ ಒಂದು ಹಣವನ್ನು ಯಾವ ಜಿಲ್ಲೆಯ ರೈತರಿಗೆ ಹಾಕ್ತಾ ಇದ್ದಾರೆ ಅಂತ ಕೂಡ ನೋಡ್ಬಿಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಪ್ರತಿ ರೈತರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಯಾವ ಜಿಲ್ಲೆಯ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ ಅಂತ ನೋಡ್ಬಿಡೋಣ. ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಹಣ ಜಮಾವಾಗ್ತಾ ಇದೆ. ರಾಮನಗರ ರೈತರಿಗೂ ಕೂಡ ಈ ಒಂದು ಹಣ ಕ್ರೆಡಿಟ್ ಆಗ್ತಾ ಇದೆ. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿತ್ರದುರ್ಗ ರೈತರಿಗೂ ಈ ಒಂದು ಹಣ ಜಮಾವಾಗ್ತಾ ಇದೆ. ದಾವಣಗೆರೆ, ಶಿವಮೊಗ್ಗ, ಉಡುಪಿ ಜಿಲ್ಲೆ ರೈತರಿಗೂ ಈ ಒಂದು ಹಣ ಜಮಾವಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಜಮಾವಾಗ್ತಾ ಇದೆ. ಹಾವೇರಿ, ಗದಗ, ಧಾರವಾಡ, ಬೆಳಗಾವಿ ರೈತರಿಗೂ ಕೂಡ ಕ್ರೆಡಿಟ್ ಆಗ್ತಾ ಇರುವಂತದ್ದು. ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ ಜಿಲ್ಲೆಗೂ ಕೂಡ ಹಣ ಜಮಾವಾಗ್ತಾ ಇದೆ. ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬೀದರ್ ಜಿಲ್ಲೆ ರೈತರಿಗೂ ಕೂಡ ಈ ಒಂದು ಹಣ ಇಂದು ಕ್ರೆಡಿಟ್ ಆಗ್ತಾ ಇದೆ. ಹಾಸನ, ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ ಮತ್ತು ಬೆಳಗಾವಿ, ವಿಜಯನಗರ ಜಿಲ್ಲೆಗೂ ಕೂಡ ಈ ಒಂದು ಹಣ ರೈತರ ಖಾತೆಗೆ ಜಮಾವಾಗ್ತಾ ಇರುವಂತದ್ದು. ಸ್ನೇಹಿತರೆ, ಈ ಒಂದು ಹಣವು ಪ್ರತಿ ರೈತರಿಗೂ ಜಮಾವಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಹಣವು ಕರ್ನಾಟಕದ ರೈತರಿಗೆ ಆದಷ್ಟು ಬೇಗ ಬಂದು ತಲುಪುತ್ತಾ ಇರುವ ಕಾರಣ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿ ರೈತರಿಗೂ ಈ ಒಂದು ವಿಡಿಯೋ ಮುಖ್ಯವಾಗಿದೆ. ಅದಕ್ಕೋಸ್ಕರ ಕೂಡ ನಾನು ಇಲ್ಲಿ ಸರ್ಕಾರದ ಘೋಷಣೆಯಾಗಿರುವ ಈ ಒಂದು ಪ್ರಕಾರದಿಂದ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿ ರೈತರಿಗೂ KYC ಆಗಿದ್ದರೆ ಮಾತ್ರ ಅವರಿಗೆ ಮೊದಲು ಆದ್ಯತೆ ಸಿಗುತ್ತದೆ. ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು. ಪ್ರತಿ ರೈತರು ಲಿಂಕ್ ಇದ್ರೆ ಮಾತ್ರ ಈ ಒಂದು ಯೋಜನೆ ಹಣ ನಿಮಗೆ ಸಿಗುವಂತದ್ದು. ಮೊಬೈಲ್ಗೆ OTP ಬಂದು KYC ಮಾಡಿಕೊಂಡ್ರೆ ಮಾತ್ರ ಅಂತಹ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ. ಪ್ರತಿ ರೈತರಿಗೂ ಹಣ ಕ್ರೆಡಿಟ್ ಆಗ್ತಾ ಇದೆ. ಈ ಒಂದು ಹಣವು ನಿಮಗೆ SMS ಮೂಲಕ ಬರುವಂತದ್ದು ಅಥವಾ ನಿಮ್ಮ ಬ್ಯಾಂಕ್ ಖಾತೆಯಲ್ಲಾದ್ರೂ ನೀವು ಚೆಕ್ ಮಾಡಿಸ್ಕೋಬಹುದು ಅಂತ ಕೂಡ ತಿಳಿಸಲಾಗಿದೆ. ಮತ್ತು CSC ಕೇಂದ್ರಕ್ಕೆ ಹೋಗಿ ಈ ಒಂದು ಹಣ ನಮಗೆ ಕ್ರೆಡಿಟ್ ಆಗಿದೆಯಾ ಇಲ್ವಾ ಅಂತ ಕೂಡ ಪ್ರತಿ ರೈತರು ನೋಡಬಹುದು. SMS ಮೂಲಕ ರೈತರ ಖಾತೆಗೆ ಹಣ ಜಮಾವಾಗಿರುವಂತದ್ದು. ಸ್ನೇಹಿತರೆ, ಈ ಒಂದು ಹಣ ನಮಗೆ ಬಂದಿದೆಯಾ ಬಂದಿಲ್ವಾ ಅಂತ ನೀವು ಗೊಂದಲದಲ್ಲಿದ್ರೆ ಪ್ರತಿ ರೈತರು ಕೂಡ ಗೂಗಲ್ ಅನ್ನು ಓಪನ್ ಮಾಡಿ PM ಕಿಸಾನ್ ಅಂತ ಹೊಡೆದ್ರೆ ಅಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕಾಣಿಸುತ್ತದೆ. PM ಕಿಸಾನ್ ಗವರ್ಮೆಂಟ್ ಇನ್ ಅನ್ನುವ ಒಂದು ವೆಬ್ಸೈಟ್ ಲಿಂಕ್ ಕಾಣಿಸುತ್ತದೆ. ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೆನಿಫಿಷಿಯರಿ ಲಿಸ್ಟ್ ಅಂತ ತೋರಿಸುತ್ತದೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸ್ಟೇಟ್ ಯಾವುದು ಅಂದ್ರೆ ನಿಮ್ಮ ರಾಜ್ಯ ಯಾವುದು, ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ತಾಲೂಕು ಯಾವುದು, ನಿಮ್ಮ ಗ್ರಾಮ ಯಾವುದು ಅಂತ ಕೇಳುತ್ತದೆ. ಅದನ್ನು ಹಾಕಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಖಾತೆ ನಂಬರ್ ಅನ್ನು ಕೇಳುತ್ತದೆ. ಅದನ್ನು ನಮೂದಿಸಿದರೆ ನಿಮಗೆ ಖಂಡಿತವಾಗಿ ಈ ಒಂದು ಹಣ ಇಂದು ಜಮಾ ಆಗಿದೆಯಾ ಇಲ್ವಾ ಅಂತ ಕೂಡ ತೋರಿಸುತ್ತದೆ. ಯಾಕಂದ್ರೆ ಕರ್ನಾಟಕದ ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗಿದೆ. ಈ ರೀತಿ ನೀವು ಚೆಕ್ ಮಾಡೋದ್ರಿಂದ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಸ್ನೇಹಿತರೆ, ಬೇಗ ಚೆಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಈ ಒಂದು ಹಣವು ಪ್ರತಿ ರೈತರು ಪಡೆದುಕೊಳ್ಳಿ. ಮತ್ತು ಕರ್ನಾಟಕದ ರೈತರಿಗೆ ಈ ಒಂದು ಹಣವು ಆದಷ್ಟು ಬೇಗ ಬಂದಿರುವ ಕಾರಣಗಳಿಂದ ಪ್ರತಿ ರೈತರ ಮುಖದಲ್ಲೂ ಕೂಡ ಸಂತೋಷ ಮೂಡಿರುತ್ತದೆ. ಯಾಕಂದ್ರೆ ಅವರ ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಬೆಳೆಗಳು ನಷ್ಟವಾಗಿದೆ.
ಈ ಒಂದು ಮಳೆ ಕಾರಣಗಳಿಂದ ಅವರ ಬೆಳೆಗಳು ಹಾನಿಯಾಗಿರುವ ಕಾರಣ ಸರ್ಕಾರದಿಂದ ಈ ಒಂದು 2,000 ಬರುವುದರಿಂದ ಅವರ ಆರ್ಥಿಕ ಜೀವನ ಸುಧಾರಿಸುವುದಕ್ಕೆ ಸ್ವಲ್ಪ ಒಂದು ನೆರವಾಗಿರುತ್ತದೆ. ಬೇಗ ಬೇಗ ರೈತರ ಖಾತೆಗೆ ಹಣವನ್ನು ಹಾಕಿ ಅಂತ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಹಾಗೆ ಈ ಒಂದು ಹಣವು ರೈತರ ಖಾತೆಗೆ ಈಗ ಜಮಾವಾಗಿದೆ ಅಂತ ಕೂಡ ತಿಳಿಸ್ತಾ ಇರುವಂತದ್ದು. ಬೇಗ ಬೇಗ ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ SMS ಮೂಲಕ ನೋಡಿ. SMS ಅಲ್ಲಿ ನೀವು ಅನಿಸಿಕೆ ಚೆಕ್ ಮಾಡಿದ್ರೆ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿವಾ ಅಂತ ಕೂಡ ಗೊತ್ತಾಗುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಆಗಿದೆ ಅಂತ ಕೂಡ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಒಂದೇ ಒಂದು ತಮ್ಮ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ತಿಳಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತಾ ಇದ್ದೇನೆ. ಮತ್ತು ಇದೇ ರೀತಿ ರೈತರ ಯಾವುದೇ ಒಂದು ಹೊಸ ಯೋಜನೆ ಆಗಿರಬಹುದು ಮತ್ತು ಬೆಳೆ ಪರಿಹಾರ ಹಣ ಯಾವಾಗ ಬರುತ್ತದೆ ಅಂತ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿ ರೈತರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಮತ್ತು ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಮಾಡೋದ್ರಿಂದ ಬಹಳಷ್ಟು ರೈತರಿಗೆ ಹೆಲ್ಪ್ ಆಗುವಂತದ್ದು. ಈ ಒಂದು ಕಮೆಂಟ್ ಅನ್ನು ಬಹಳಷ್ಟು ರೈತರು ನೋಡಿದ್ರೆ ಈ ಒಂದು ಹಣ ನಮಗೂ ಕೂಡ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಅವರು ಚೆಕ್ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ರೋ ಎಲ್ಲರಿಗೂ ಧನ್ಯವಾದಗಳು.